ಹಿಂದಿನ ರೀಲ್ನಾಗ ಮೋಮೋಸ್ ಹೆಂಗೆ ಮಾಡೋದು ನೋಡಿದ್ವಾ, ಬಟ್ ಅದಕ್ಕೆ ಹಚ್ಕೊಳಕ್ಕೆ ಚಟ್ನಿನೂ ಬೇಕಲ್ಲ, ಹೆಂಗೆ ಮಾಡೋದಂತ ನೋಡೋಣಂತ. ಹಂಗೆ ಅದಕ್ಕೆ ಮೇಯೋನೀಸ್ ಬದಲಿ ಬೇರೆ ಏನೋ ಹಾಕಿದ್ದೆ ಅಂತ ಹೇಳಿದ್ದೆ, ಅದನ್ನು ಹೇಳ್ತೀನಿ. ಒಂದು 4 ಟೊಮೆಟೊಗೆ ಈ ಥರ ಸ್ಲಿಟ್ ಮಾಡಿ ಇಟ್ಕೋರಿ. ಫಸ್ಟಿಗೆ ಬಿಸಿ ನೀರಿಗೆ ಒಂದು 10 ಗುಂಟೂರು ಮೆಣಸಿನ್ಕಾಯಿ, ಒಂದು 4 ಟೊಮ್ಯಾಟೊ, ಒಂದು 15 ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಿನಷ್ಟು ಶುಂಠಿ ಹಾಕ್ಕೊಂಡು ಕುದಿಸ್ಕೋರಿ. ಇವು ಕುದ್ದಿಂದೆ ಒಂದು ಪಾತ್ರೆಗೆ ತೆಗೆದು ಆರಿಸ್ಕೋರಿ. ಆರಿಂದ ಟೊಮೆಟೊ ಸಿಪ್ಪೆ ತೆಗೆದು ಅದನ್ನ ಈ ಥರ ಕಟ್ ಮಾಡಿಕೊಂಡು ಜಾರಿಗೆ ಹಾಕೋರಿ. ಜೊತೆಗೆ ಏನೇನು ಬೇರೆ ಕುದಿಸ್ಕೊಂಡಿದ್ವಲ್ಲ ಅದನ್ನು ಎಲ್ಲ ಹಾಕ್ಕೊಂಡು ಬಿಡ್ರಿ. ಇದು ಸಣ್ಣಗೆ ಪೇಸ್ಟ್ ಆದಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾದಿಂದ ಈ ಪೇಸ್ಟ್ ಹಾಕೋರಿ. ಒಂಚೂರು ನೀರನ್ನು ಸೇರಿಸ್ಕೊಂಡು ಒಂಚೂರು ರುಚಿಗೆ ತಕ್ಕಂಗೆ ಉಪ್ಪು, ಸಕ್ಕರೆ ಹಾಕಿ ಈ ಟೊಮೆಟೊ ಹಸಿ ವಾಸನೆ ಹೋಗೋವರೆಗೂ ಬೇಯಿಸಿ ಆರಿಸ್ಕೋಬೇಕು ಈ ಚಟ್ನಿನ. ಮೇಯೋನೀಸ್ ಮಾಡೋಕ್ಕೆ ನಾನು ಗೋಡಂಬಿ ನೆನೆಸಿಟ್ಕೊಂಡಿದ್ದೆ, ಒಂದು 20 ಗೋಡಂಬಿ. ಅದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಈ ಗೋಡಂಬಿ ಪೇಸ್ಟನ್ನ ಬೇಯಿಸೋ ಅವಶ್ಯಕತೆ ಇಲ್ಲ, ಮಸ್ತ್ ಕ್ರೀಮಿ ಟೇಸ್ಟ್ ಕೊಡ್ತೈತಿ ಇದಕ್ಕೆ.